ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಇಲ್ಲಿದೆ ಸಿಂಪಲ್ ಟಿಪ್ಸ್. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜೀವನ ಶೈಲಿಗೆ ಮಾರು ಹೋಗಿ ಜಂಕ್ ಫುಡ್ನಂತಹ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ಇದರಿಂದ ಹಲವು ರೀತಿಯ ಆಹಾರ ಸಮಸ್ಯೆಗಳು ಎದುರಾಗುತ್ತೆ. ಅದರಲ್ಲೂ ಕೂಡ ಕೊಲೆಸ್ಟ್ರಾಲ್ ಇತ್ತೀಚೆಗೆ ಸಾಮಾನ್ಯವಾಗಿದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಹಲವಾರು ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಹಲವಾರು ಜನ ಬಳಲ್ತಾ ಇದ್ದಾರೆ. ಅನಾರೋಗ್ಯಕರ ಜೀವನ ಶೈಲಿಯಿಂದಾಗಿ ದೇಹದ ಹಲವು ಭಾಗಗಳಲ್ಲಿ ಬೊಜ್ಜು ಶೇಖರಣೆಯಾಗಿ ಅತಿಯಾದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಉಂಟಾಗಿ ಹೃದಯದ ಅಪಧಮನಿಗಳ ಆರೋಗ್ಯದ ಮೇಲೆ ಇದು ನೇರವಾದ ಪರಿಣಾಮ ಬೀರುತ್ತೆ. ಹೀಗಾಗಿ ಆರೋಗ್ಯಕರ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಿಕೊಳ್ಳಲು ದಿನನಿತ್ಯದ ಕೆಲವೊಂದು ಅಭ್ಯಾಸ ಕ್ರಮಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾವು ಸೇವಿಸುವಂತಹ ಆಹಾರ ಕ್ರಮ, ದೈಹಿಕ ಚಟುವಟಿಕೆ, ನಿದ್ರೆ ಹಾಗೆ ಒತ್ತಡ ನಿರ್ವಹಣೆಯಂತಹ ದೈನಂದಿನ ಚಟುವಟಿಕೆಯಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಬಹುದಾಗಿದೆ. ಹಾಗಾದರೆ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಅಚ್ಚುಕಟ್ಟಾಗಿ ನಿಯಂತ್ರಿಸಲು ಕೆಲವೊಂದು ಟಿಪ್ಸ್ ಹೇಳ್ತೇವೆ, ಕೇಳಿ. ಹೆಚ್ಚು ಸಸ್ಯಾಹಾರಿ ಆಹಾರಗಳನ್ನು ಸೇವನೆ ಮಾಡಿ. ಹಣ್ಣು, ತರಕಾರಿ, ಧಾನ್ಯಗಳು, ದ್ವಿದಳ ಧಾನ್ಯಗಳು ಹಾಗೆ ಬೀಜಗಳನ್ನು ಸಮೃದ್ಧವಾಗಿರುವಂತಹ ಆಹಾರ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿ ಇರಿಸುತ್ತೆ. ಅದೇ ರೀತಿ ತರಕಾರಿ, ಹಣ್ಣುಗಳಲ್ಲಿ ಉತ್ಕೃಷ್ಟವಾದಂತಹ ನಿರೋಧಕಗಳು, ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬಿನ ಅಂಶ ಇರಲಿದ್ದು ಕೊಲೆಸ್ಟ್ರಾಲ್ ಮಟ್ಟವನ್ನು ಅದು ನಿರ್ವಹಣೆ ಮಾಡುತ್ತೆ. ವ್ಯಾಯಾಮ ಮಾಡಿ. ದಿನನಿತ್ಯ ವ್ಯಾಯಾಮ, ದೈಹಿಕ ಚಟುವಟಿಕೆ ಮಾಡೋದ್ರಿಂದ ದೇಹದಲ್ಲಿ ಶೇಖರಣೆಯಾಗಿರುವಂತಹ ಕೊಬ್ಬು, ಬೊಜ್ಜು ಕರಗಿ ಒಳ್ಳೆಯ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚುತ್ತೆ. ಇನ್ನು ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ ಕೊಬ್ಬುಗಳನ್ನು ಮಿತಗೊಳಿಸಿ. ಸ್ಯಾಚುರೇಟೆಡ್ ಕೊಬ್ಬುಗಳು ಅಂದರೆ ಕೊಬ್ಬಿನ ಮಾಂಸ, ಬೆಣ್ಣೆ, ಚೀಸ್ ಇತ್ಯಾದಿ. ಹಾಗೆ ಟ್ರಾನ್ಸ್ ಕೊಬ್ಬುಗಳಾದ ಸಂಸ್ಕರಿಸಿದ ತಿಂಡಿ, ಹುರಿದ ಆಹಾರ ಇತ್ಯಾದಿಯಲ್ಲಿ LDL ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿರುತ್ತೆ. ಹೀಗಾಗಿ ಆಲಿವ್ ಆಯಿಲ್, ಬೀಜ ಮತ್ತು ಅವಕಾಡೋದಂತಹ ಆರೋಗ್ಯಕರ ಕೊಬ್ಬಿನ ಆಹಾರ ಸೇವನೆ ಮಾಡಿದರೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಬಹುದು. ಧೂಮಪಾನವನ್ನು ತ್ಯಜಿಸಿ. ಹಾಗೆ ತೂಕ ನಿರ್ವಹಣೆಯನ್ನು ಮಾಡಿ. ಅತಿಯಾದ ತೂಕ ದೇಹದಲ್ಲಿ ಬೊಜ್ಜು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚುತ್ತೆ. ಹಾಗಾಗಿ ತೂಕ ನಿರ್ವಹಣೆಯನ್ನು ಮಾಡಿ. ಇನ್ನು ಮಾನಸಿಕ ಒತ್ತಡ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಮಾನಸಿಕ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಕೆಲಸದ ಒತ್ತಡ, ಆರ್ಥಿಕ ತೊಂದರೆಗಳು, ಭಾವನಾತ್ಮಕ ಒತ್ತಡ, ಹೀಗೆ ಮಾನಸಿಕ ಸಮಸ್ಯೆಗೆ ಅನೇಕ ಜನರು ಒಳಗಾಗ್ತಾ ಇದ್ದಾರೆ. ಇದರಿಂದ ರಕ್ತದೊತ್ತಡದಂತಹ ಸಮಸ್ಯೆ ಉಂಟಾಗಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗಬಹುದು. ಹೀಗಾಗಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಬಹಳನೇ ಉತ್ತಮ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.